Hello guys, welcome back to my YouTube channel. This is Gandvish Reddy. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ಕಡಲೆ ಶೇಂಗಾ ಹಾಕೋಣ. ಶೇಂಗಾನು ಅಂತಾರೆ, ಬಡವರ ಬಾದಾಮಿ ಅಂತಾರೆ, ಕಡಲೆಕಾಯಿ ಅಂತಾರೆ, ಎಲ್ಲ ಅಂತಾರೆ. ಇನ್ನೂ ತುಂಬ ಹೆಸರುಗಳಿವೆ, ಬಟ್ ನನಗೆ ಗೊತ್ತಿರೋ ಮಾತ್ರ ಇವಿದೆ. ನಾನೀಗ ಹೇಳಿದ್ನಲ್ಲ ಲಾಸ್ಟ್ ವೀಡಿಯೋದಲ್ಲಿ ಈ ಥರ ಶೇಂಗಾ ಹಾಕೋಣ ಅಂತ ಇದ್ದೀನಿ ಅಂತ ಹಾಕಿದ್ದೀನಿ. ನೋಡಿ ಗಿಡ ಹೇಗೆ ಬಂದಿದೆ ಅಂಥೇಳಿ. ನೋಡ್ತಾ ಇದ್ದೀರಲ್ಲ, ಇದೆಲ್ಲ ನಮ್ಮದೇ. ಅಲ್ಲಿಂದ ಹಿಡಿದ್ಬಿಟ್ಟು ಆ ಎಂಡಿಂದ ಈ ಎಂಡ್ವರೆಗೂ ನಮ್ಮದು ಸುತ್ತೂ ಇದೆ. 4 ಎಕರೆ ಇದು ರೆಡಿ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ, ಇದೆ ಹಾಕಿದ್ದೀನಿ. ನೋಡಿ ಹೇಗೆ ಬಂದಿದೆ. ರೈತನಿಗೆ ಯಾವಾಗ ಖುಷಿ ಬರುತ್ತೆ ಅಂದರೆ, ಗಿಡ ಈ ಥರ ಬೆಳೆದ್ಬಿಟ್ಟು ಮಗನ ಥರ ಬೆಳೆದಿರ ರೈತರಿಗೆ ಬೆಳೆನೇ ಮಗನ ಥರ. ಅದಕ್ಕೇನೋ ಆಯ್ತು ಅಂದರೆ ಪಾಪ ಅವನು ಬೆಲ ಅಂತ ಒದ್ದಾಡ್ಬಿಡ್ತಾನೆ. ಏನಾದರೂ ಆಯಿತು, ಯಾಕಂದರೆ ತುಂಬ ಕಷ್ಟಪಟ್ಬಿಟ್ಟು ಸಾಲನೋ ಏನೋ ಮಾಡಿ ತಗೊಬಂದು ಇಟ್ಟಿರ್ತಾರೆ. ಆ ಬೆಳೆ ನೀಟಾಗಿ ಬರದಲ್ಲೇ ಇದ್ದಾಗ ಏನಾಗುತ್ತೆ ಅಂದರೆ ತುಂಬಾ ಸೂಸೈಡ್ಗಳು ಅವು ಇವು, ಬೆಳೆ ಸಾಲ ತೀರ್ಸೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲೆಲ್ಲ ನಡೀತಿರ್ತವೆ. ನೀವು ನೋಡಿರ್ತೀರ. ಆದರೂ ಹೇಳ್ತೀನಿ ನೋಡಿ, ಪರವಾಗಿಲ್ಲ. ನಾವು ಹಾಕಿರೋದು ಈ ಸರಿ, ನಾನು ಹಾಕಿರೋದು ಶೇಂಗಾ ಹಾಕಿದ್ದೀನಿ. ಒಂದು ಕಡೆ 4 ಎಕರೆ ಶೇಂಗಾ ಹಾಕಿದ್ದೀನಿ. ಮೆಣಸಿನ್ಕಾಯಿ ಮೇಲೆ ಇದೆ, ಅದು ಬ್ಯಾಡಗಿ ಮೆಣಸಿನ್ಕಾಯಿ ಇದೆ ನಾನು ಹಾಕಿರೋದು. ಅದೊಂದು 3 ಎಕರೆ ಇದೆ. ಅದು ಅಲ್ಲೇ ಕಿತ್ತಿದ್ದೀವಿ. ಅದು ಒಂದು ಸರ್ತಿ ವೀಡಿಯೋ ಮಾಡ್ತೀನಿ, ಏನೆಲ್ಲ ಮಾಡಬೇಕು ಹೆಂಗೆ ಅಂತ ಹೇಳ್ಬಿಟ್ಟು. ಪ್ರೊಸೀಜರೆಲ್ಲ ಸೇಮ್ ಇರುತ್ತೆ. ಹೊಲ ಉಳುಮೆ ಮಾಡೋದ್ರಲ್ಲೇ ಅದೇನು ಬೇರೆ ಇರೋಲ್ಲ. 2-3 ಸತಿ ಪ್ಲಫಿಂಗ್ ಮಾಡಿಸ್ತೀವಿ. ಅಂದರೆ ಹೇಳಿದ್ನಲ್ಲ, ಮಡಕೆ ಓಡಿಸ್ತೀವಿ. ಅದಾದಮೇಲೆ ರೋಟಿವೇಟ್ರು ಅಂತ ಹೇಳಿಬಿಡುತ್ತೆ. ಅಂದರೆ ಶೇಂಗಾಗಾದರೆ ಫ್ಲ್ಯಾಟ್ ಇರುತ್ತೆ, ಬಟ್ ಅದಕ್ಕಾದರೆ ಇದು ಅಂತ ಹೇಳ್ಬಿಟ್ಟು ಇನ್ನೊಂದು ಓಡಿಸ್ತೀವಿ. ಒಂಥರ ಬೋದ್ಲು ಅಂತ ಬರ್ತವೆ ನಮ್ಮ ಕಡೆ. ತೆಲುಗಲ್ಲಿ ಬೋದ್ಲು ಅಂತಾರೆ. ಬೋದ್ಲು ಅದಕ್ಕೆ ಎಕ್ಸ್ಟ್ರಾ ಇರುತ್ತೆ. ಅದು ಬಿಟ್ಟರೆ ಬೇರೆ ಏನೂ ಬರಲ್ಲ. ಸದ್ಯಕ್ಕೆ ಈಗ ನಾನು ವಿಡಿಯೋ ಮಾಡಿರೋ ಉದ್ದೇಶ ಅಂದರೆ, ಶೇಂಗಾ ಬೆಳೆ ತೋರ್ಸೋಣ ನಿಮ್ಮ ಹತ್ರ. ನಾವು ಹಾಕಿದ ಬೆಳೆ ನಿಮ್ಮ ಹತ್ರ ತೋರಿಸಿದಾಗ ನಮಗೆ ಎಷ್ಟು ಖುಷಿ ಆಗುತ್ತೋ ನಿಮಗೂ ಅಷ್ಟೇ ಖುಷಿ ಆಗುತ್ತೆ. ಯಾಕಂದರೆ ನೀವು ನಮಗೆ ಸಪೋರ್ಟ್ ಮಾಡೋದಕ್ಕೆ ನಾವು ಇವೆಲ್ಲ ಮಾಡೋಕ್ಕಾಗೋದು. ನೋಡಿ ಹೇಗಿದೆ ಅಂತ ಸೇಮು ತೋರಿಸ್ತೀನಿ ಎಲ್ಲ ಕಡೆನೂ ನೋಡ್ಬಿಡಿ. ನೋಡಿ ಕಳೆ ಏನಾದರೂ ಇದೆಯಾ? ಕಳೆ ಏನೂ ಇಲ್ಲ. ಅದಕ್ಕೆ ಹೇಳೋದು, ಫಸ್ಟು ಏನೇ ಆಗಲಿ ಹೊಲ ನೀಟಾಗಿ ಉಳುಮೆ ಮಾಡಬೇಕು. ಉಳುಮೆ ಮಾಡಿ ಕಳೆ ಮೊದಲಿಂದನೇ ತೆಗೆದುಬಿಟ್ರೆ ಮತ್ತೆ ಬರಲ್ಲ. ಬರುತ್ತೆ, ಬಟ್ ಲೈಟಾಗಿ ಬರುತ್ತೆ, ಅಷ್ಟು ಹೆವಿ ಅನಿಸಲ್ಲ. ನೋಡಿ ಇದು ಹೆಂಗಿದೆ ಅಂತ ನೆಲ ಹೇಗಿದೆ, ಕಡಲೆಕಾಯಿ ಹೇಗಿದೆ, ಬಡವರ ಬಾದಾಮಿ ಹೇಗಿದೆ ಅಂತ ಹೇಳ್ಬಿಟ್ಟು. ನಮ್ಮದು ಕೆಂಪು ಮಣ್ಣು, ಅದಕ್ಕೆ ನಾವು ಶೇಂಗಾ ಜಾಸ್ತಿ ಬೆಳಿತೀವಿ. ಈಗ ಬೇರೆ ಬಿಸಿಲುಗಾಲ ಬಂತಲ್ಲ, ಬಿಸಿಲುಗಾಲದಲ್ಲಿ ಹಸುಗಳಿಗೆ, ರೈತ ತಾನು ಸಾಕಿರೋ ಪ್ರಾಣಿಗಳಿಗೆ ತಾನು ತಿಂದು ತನ್ನ ಪ್ರಾಣಿಗಳಿಗೆ ನೀಡೋನು ರೈತ. ಅವನೊಬ್ಬಂದೇ ಯೋಚನೆ ಮಾಡಲ್ಲ.